Hello, Namaste. So right now we are doing Natyamayuri Adhaya 7. In the previous clip, we were till Shantale and Vishnuvardhana will come to Jakkana Ashrama. ಸೊ ಅದಾದ್ಮೇಲೆ ಏನಾಯ್ತು ಅಂತ ಈಗ ನೋಡೋಣ. ಆಗ ಅಲ್ಲಿ ಒಬ್ಬ ವಿದ್ಯಾರ್ಥಿ ಬಂದು ಅವರು ಒಂದು ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾರೆ. ಆಗ ಶಾಂತಲೆ ಅದು ಯಾವುದು ಅಂತ ಕೇಳಿದ್ದಾದ್ಮೇಲೆ ಈಗ ನಾವು ಮುಂದುವರಿಸೋಣ. ಪೇಜ್ ನಂಬರ್ 57, ಪುಟ ಸಂಖ್ಯೆ 57. ಬಾಣಭಟ್ಟನ ಕಾದಂಬರಿಯನ್ನು ಖಂಡರಿಸುತ್ತಿದ್ದಾರೆ. ಬಾಣಭಟ್ಟ ಅನ್ನೋರು ಒಬ್ಬ ಸಾಂಸ್ಕ್ರಿಟ್ ಪೊಯೆಟ್. ಅವರು ಕಾದಂಬರಿ ಅಂತ ಒಂದು ನಾವೆಲ್ ಅನ್ನು ಬರೆದಿರ್ತಾರೆ. ಸೊ ಅದನ್ನ ಖಂಡರಿಸುತ್ತಿದ್ದಾರೆ ಅಂದ್ರೆ ಅದರ ಪ್ರತಿಯೊಂದು ಇಂಚನ್ನ ಅವರು ಅರ್ಥ ಮಾಡ್ಕೊಂಡು ಅದನ್ನ ಕೆತ್ತನೆ ಮೂಲಕ ಆ ಪಿಕ್ಚರ್ ಬರೋ ತರ ಶಿಲ್ಪಕಲೆಯಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಈಗ ಅದರಲ್ಲಿ ಬೆಳ್ಳಿ ಬೆಟ್ಟದ ಮಡಿಲಲ್ಲಿ ಸಂಶೋಭಿಸುತ್ತಿರುವ ಸಿದ್ಧಾಯತನ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ, ಆ ಮಿಷನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೆಳ್ಳಿ ಅಂದ್ರೆ ಸಿಲ್ವರ್. ಸೊ ಸಿಲ್ವರ್ ಬೆಟ್ಟ ಅಂದ್ರೆ ಸೊ ನಾವು ನಮ್ಮ ಹಿಮಾಲಯ ಬೆಳ್ಳಕ್ಕಿದೆ ಅಲ್ಲ, ಸೊ ಅದನ್ನ ಅಲ್ಲಿರುವ ಕೈಲಾಸ ಪರ್ವತ ಅಂತ ಅನ್ಕೋಬಹುದು. ಯಾಕಂದ್ರೆ ಇಲ್ಲಿ ಶಿವನ ಬಗ್ಗೆ ಬರುತ್ತೆ ಕಾದಂಬರಿನಲ್ಲಿ. ಶಿವನ ಬಗ್ಗೆ ಬಂದಾಗ ಅದು ಕೈಲಾಸ ಪರ್ವತ ಅಂತ ಅನ್ಕೊಂಡ್ರೆ ಅಂದ್ರೆ ಸೊ ಆ ಸೀನರಿನ ಈಗ ಶಿಲ್ಪಕಲೆನಲ್ಲಿ ಗುರುಗಳು ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಬೆಳ್ಳಿ ಬೆಟ್ಟದ ಮಡಿಲಲ್ಲಿ ಪರ್ವತದ ಆ ಕೈಲಾಸ ಪರ್ವತದ ತಪ್ಪಲಲ್ಲಿ ಅದರ ಮಡಿಲಲ್ಲಿ ಸಂಶೋಭಿಸುತ್ತಿರುವ ಸಿದ್ಧಾಯತನ ಅಂದ್ರೆ ಅಲ್ಲಿರುವ ಆ ಸೀನ್ ಏನು ಅಂದ್ರೆ ಅದರ ಗರ್ಭಗುಡಿಯಲ್ಲಿರುವ ಮೌಕ್ತಿಕ ಶಿಲಾಲಿಂಗ. ಸೊ ಶಿಲೆಯ ಲಿಂಗ ಅಂದ್ರೆ ಗೊತ್ತಲ್ಲ, ಶಿವಂದು ಲಿಂಗ. ಆ ಮೌಕ್ತಿಕ ಶಿಲಾಲಿಂಗ, ಗರ್ಭಗುಡಿ ಅಂದ್ರೆ ಒಂದು ಟೆಂಪಲ್ ಅಲ್ಲಿ ಒಳಗಡೆ ದೇವರು ಇರ್ತಾರಲ್ಲ ಅದನ್ನ ಗರ್ಭಗುಡಿ ಅಂತೀವಿ. ಸೊ ಅಲ್ಲಿರೋ ಆ ಸೀನರಿನಲ್ಲಿ ಒಂದು ಲಿಂಗ ಇದೆ. ಸೊ ಈ ಬಾಣಭಟ್ಟ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಇದ್ದಾರಲ್ಲ, ಅವರು ಹರ್ಷವರ್ಧನ ಕಾಲದಲ್ಲಿ ಇದ್ದಿದ್ದು, ಅವನ ಕೋರ್ಟ್ ಅಲ್ಲಿ ಇದ್ದಿದ್ದವರು. ಸೊ ಇದರಲ್ಲಿ ಕಾದಂಬರಿ ಅನ್ನೋದು ಒಂದು ನಾವೆಲ್. ಅದರಲ್ಲಿ ಇಟ್ಸ್ ಲೈಕ್ ಕೈಂಡ್ ಆಫ್ ಅ ಲವ್ ಸ್ಟೋರಿ ಅನ್ಕೋಬಹುದು. ಓಕೆ, ಸೊ ಬಾಣಭಟ್ಟ ಅದನ್ನು ಬಾಣಭಟ್ಟ ಬರ್ದಿದ್ದಾದ್ಮೇಲೆ ಇನ್ನು ಬೇರೆಯವರು ಇದ್ರ ಬಗ್ಗೆ ಬರ್ದಿದ್ದಾರೆ. ಸೊ ಅದರಲ್ಲಿ ಒಂದು ಸೀನ್ ನ ಇವರು ಶಿಲ್ಪಕಲೆಯಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಮುಂದೆ ವೀಣಾಪಾಣಿಯಾಗಿ ಕುಳಿತಿರುವ ಮಹಾಶ್ವೇತೆ ಒಂದು ಕ್ಯಾರೆಕ್ಟರ್, ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಕಾದಂಬರಿನಲ್ಲಿ. ಸೊ ಮಹಾಶ್ವೇತೆ ಏನು ಲಿಂಗದ ಮುಂದೆ ವೀಣೆಯನ್ನ ನುಡಿಸುತ್ತಾ, ವೀಣೆ ಅನ್ನೋದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ನಮ್ಮ ಸೌತ್ ಇಂಡಿಯನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಮತ್ತೆ ನಮ್ಮ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಅನ್ನು ವೀಣೆ ಆಗಿದೆ. ಸೊ ವೀಣಾಪಾಣಿಯಾಗಿ ಮಹಾಶ್ವೇತೆ ಕುಳಿತಿದ್ದಾಳೆ. ಇವುಗಳನ್ನ ಬಿಡಿಸುತ್ತಿದ್ದಾರೆ. ಸೊ ಇದು ಸೀನರಿ, ಅದನ್ನ ಬಿಡಿಸ್ತಾ ಇದ್ದಾರೆ ಗುರುಗಳು. ಆಗ ಇವ್ರು ಹೇಳ್ತಾರೆ, ನಾವೀಗ ನೋಡಬೇಕಾಗಿದೆ, ಅಪ್ಪಣೆ ಕೊಟ್ಟರೆ ವಿ ವಾಂಟ್ ಟು ಸಿ ವಿತ್ ಯುವರ್ ಪರ್ಮಿಷನ್ ಅಂತ ಕೇಳ್ತಾ ಇದ್ದಾರೆ. ಆಗ ಆ ಶಿಷ್ಯ ಹೇಳ್ತಾನೆ, ಕ್ಷಮಿಸಿ, ಅದೀಗ ಸಾಧ್ಯವಾಗದ ಮಾತು. ಯಾರು? ಅವರ ಭಾವ ಸಮಾಧಿಗೆ ಭಂಗ ತರುವುದು ಯುಕ್ತವಲ್ಲ. Please, not possible. Pardon me, forgive me. It's not possible now. And it's not fair to disturb him, right? ಭಾವ ಸಮಾಧಿ ಅಂದ್ರೆ ಅವರು ಅಂದ್ರೆ ಒಂದು ರೀತಿಯ ಧ್ಯಾನದಲ್ಲಿ ಮಗ್ನವಾಗಿ ಆ ಕಾದಂಬರಿ ಆ ಸೀನರಿನಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಅದನ್ನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಭಂಗ ಅಂದ್ರೆ ಡಿಸ್ಟರ್ಬ್ ಮಾಡೋದು ಯುಕ್ತ ಅಲ್ಲ. ಇಟ್ಸ್ ನಾಟ್ ಲೈಕ್ ಸೆನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಅದು ನಮಗೂ ಸಮ್ಮತವಲ್ಲ. ಇವರಿಬ್ರು ಹೇಳ್ತಾ ಇದ್ರೆ ಅದು ನಮಗೂ ಸಮ್ಮತವಲ್ಲ. ಈವನ್ ವಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಅಂದ್ರೆ ಅವ್ರಿಗೆ ಭಂಗ ತರಬೇಕು ಅಂತ ನಮ್ಮ ಆಸೆ ಅಲ್ಲ. ಆದರೂ ಶಿಲ್ಪೆಯ ಬಸೂರಿಂದ ಉಳಿಯ ಮೊನೆಯಿಂದ ಹೇಗೆ ಮೂಡುತ್ತದೆ ಎಂಬುದನ್ನು ನೋಡುವ ಹಂಬಲ ತೀವ್ರವಾಗಿದೆ. ಆದ್ರೂನು ಆ ಶಿಲ್ಪ ರಚನೆ, ಮೇಕಿಂಗ್ ಆಫ್ ದಟ್ ಸ್ಕಲ್ಪ್ಚರ್, ವಾಟ್ ಎವರ್, ಅದು ಆ ಸೀನರಿನ ಇವನು ಎಕ್ಸ್ಪ್ಲೈನ್ ಮಾಡ್ದಲ್ಲ ಶಿಷ್ಯ,
ಆ ಶಿಲೆಯ ಅಂದ್ರೆ ಒಂದು ಸ್ಟೋನ್ ಇಂದ, ಆ ಶಿಲೆಯ ಬಸುರಿಂದ ಊಂಬ್ ಅನ್ಕೋಬಹುದು, ಆ ಮಗು ಬಂದಾಗ ಯಾವ ರೀತಿ ಆ ಶಿಲೆ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ಉಳಿಯ ಮೊನೆಯಿಂದ ಹೇಗೆ ಮೂಡುತ್ತದೆ ಅಂದ್ರೆ, ಆ ಚಿಸಲ್ ಎಡ್ಜ್ ಇಂದ ಯಾವ ರೀತಿ ಅವರು ಕೆತ್ತಾ ಇದ್ದಾರೆ ಅನ್ನೋದನ್ನ ನೋಡೋ ಹಂಬಲ ತೀವ್ರವಾಗಿದೆ. ವಿ ಆರ್ ಈಗರ್ ಟು ಸಿ ದಟ್. ಅದಕ್ಕಾಗಿ ತಮ್ಮಲ್ಲಿ ಇಷ್ಟು ಪ್ರಾರ್ಥನೆ. ದಟ್ಸ್ ವೈ ವಿ ಆರ್ ರಿಕ್ವೆಸ್ಟಿಂಗ್ ಯು ಸೋ ಮಚ್ ಅಂತ ಇವರು ಶಾಂತಲೆ ಮತ್ತು ವಿಷ್ಣುವರ್ಧನ ಇಬ್ರು ಕೇಳ್ತಾ ಇದ್ದಾರೆ ಶಿಷ್ಯನ್ನ. ಆಗ ಶಿಷ್ಯ ಹೇಳ್ತಾನೆ, ತಾಯಿ, ಗುರುಗಳು ಮಿಂದು ಮಡಿಯಿಟ್ಟು ಅನನ್ಯ ಭಕ್ತಿಯಿಂದ ಮೌಕ್ತಿಕ ಶಿವಲಿಂಗವನ್ನು ರೂಪಿಸುತ್ತಿದ್ದಾರೆ. ಆಗ ಪಾಪ ಶಿಷ್ಯ ಹೇಳ್ತಾನೆ, ತಾಯಿ, ಮದರ್, ಟೀಚರ್ ಈಸ್ ಅಂದ್ರೆ ಮಡಿಯಿಟ್ಟು ಅಂದ್ರೆ ಮಿಂದು ಅಂದ್ರೆ ಸ್ನಾನ ಮಾಡಿ, ಮಡಿಯನ್ನು ಉಟ್ಟು ಅಂದ್ರೆ ಒಳ್ಳೆ ಒಗ್ದಿರೋ ಬಟ್ಟೆ, ಮತ್ತೆ ಅದು ಸ್ವಲ್ಪ ತೇವನು ಇರುತ್ತೆ, ಮಡಿ ಅಂದ್ರೆ ಅದಂತಾರೆ. ಆ ಮಡಿಯನ್ನ ಉಟ್ಟು ಅನನ್ಯ ಭಕ್ತಿಯಿಂದ ಅಂದ್ರೆ ತುಂಬಾ ಫುಲ್ ಡಿವೋಷನ್ ಇಂದ ಆ ಮೌಕ್ತಿಕ ಶಿವಲಿಂಗವನ್ನು ರೂಪಿಸ್ತಾ ಇದ್ದಾರೆ. ಸೊ ಶಿವಲಿಂಗನ ಸ್ಕಲ್ಪ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಕೆತ್ತಾ ಇದ್ದಾರೆ, ರೂಪಿಸ್ತಾ ಇದ್ದಾರೆ, ರೂಪ ಕೊಡ್ತಾ ಇದ್ದಾರೆ. ನೋಡಿದವರಿಗೆ ಭಕ್ತಿಭಾವ ಸಂಚರಿಸಿ ಅವರಲ್ಲಿ ವ್ಯಾಪಿಸಿಕೊಳ್ಳುವಂತಿರಬೇಕಾದ್ರೆ, ಅಂದ್ರೆ ಇವಾಗ ಅದನ್ನೇನಾದ್ರೂ ನೋಡಿದೀವಂದ್ರೆ ನಮ್ಮಲ್ಲಿ ಭಕ್ತಿಭಾವ, ಡಿವೋಷನ್ ಮತ್ತೆ ಆ ಫೀಲಿಂಗ್ ಎಲ್ಲ ನಮ್ಮ ಒಳಗಡೆ ಟ್ರಾವೆಲ್ ಮಾಡಿ ನಮ್ಮನ್ನ ವ್ಯಾಪಿಸಿಕೊಳ್ಳುತ್ತೆ, ನಮ್ಮನ್ನೇ ಆಕ್ಯುಪೈ ಮಾಡ್ಕೊಳ್ಳುತ್ತೆ ನಾವು ಅವರು ಕೆತ್ತೋದನ್ನ ನೋಡಿದ್ರೆ. ಆ ಮಹಾಶ್ವೇತಿಯ ಧ್ಯಾನ ಸಮಾಧಿ ಹೇಗಿರಬೇಕು ಹೇಳಿ? ಬರೀ ಶಿವಲಿಂಗನ ರೂಪಿಸೋದು ಮಾಡ್ತಾ ಇದ್ದಾರೆ ಈಗ, ಅದೇ ಆಗಿರ್ಬೇಕಾದ್ರೆ ಮಹಾಶ್ವೇತೆ ಅದನ್ನ ಆ ಕಲೆನಲ್ಲಿ ತರಬೇಕಾದ್ರೆ ಆವಾಗ ಹೇಗಿರ್ಬೇಕು ಹೇಳಿ ಅಂತ ಶಿಷ್ಯ ಹೇಳ್ತಾ ಇದ್ದಾನೆ. ಅದರಿಂದಾಗಿ ಅವರಿಗೆ ಈಗ ಲೋಕದ ಪರಿವೆಯೇ ಇಲ್ಲವಾಗಿದೆ. ಸೊ ದೇ ಆರ್ ನಾಟ್, ದ ಟೀಚರ್ ಜಕ್ಕಣ್ಣ ಈಸ್ ನಾಟ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಅಂದ್ರೆ ಅವರು ಅಷ್ಟೊಂದು ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಇಡೀ ರಾತ್ರಿ ಅದೆಷ್ಟೇ ಸಮಯವಾದರೂ ಚಿಂತೆ ಇಲ್ಲ, ಆ ಶಿಲ್ಪವನ್ನು ಪೂರ್ಣಗೊಳಿಸಲೇಬೇಕೆಂದು ನಿರ್ಧರಿಸಿ, ಅಂದ್ರೆ ಎಷ್ಟೇ ಸಮಯ ಆದ್ರೂ, ವಾಟ್ ಎವರ್ ದ ಟೈಮ್ ವಿ ಹ್ಯಾವ್ ಡಿಟರ್ಮಿನ್ಡ್ ದಟ್ ವಿ ನೀಡ್ ಟು ಫಿನಿಶ್ ಅಂತ ಗುರುಗಳು ಅದನ್ನ ನಿರ್ಧಾರ ಮಾಡಿದ್ದಾರೆ, ಡಿಸಿಷನ್ ತಗೊಂಡಿದ್ದಾರೆ. ನನ್ನನ್ನು, ನನ್ನ ಗೆಳೆಯನೊಬ್ಬನನ್ನು ಸಹಾಯಕರಾಗಿರುವಂತೆ ನೇಮಿಸಿದ್ದಾರೆ. ಸೊ ಹಿ ಹ್ಯಾಸ್ ಅಪಾಯಿಂಟೆಡ್ ಮೀ ಅಂಡ್ ಮೈ ಫ್ರೆಂಡ್ ಆಸ್ ಇಸ್ ಅಸಿಸ್ಟೆಂಟ್ಸ್. ಅಂದ್ರೆ ಏನಾದ್ರೂ ಸಹಾಯ ಮಾಡೋದಕ್ಕೆ, ಅದು ಇದು ಎತ್ಕೊಳ್ಳೋದಕ್ಕೆ ಎಲ್ಲ. ಗುರುಗಳು ಬೇಡಿದ ಉಪಕರಣಗಳನ್ನು ನೀಡುವುದೇ ನಿಮ್ಮ ಕೆಲಸ ಏನು? ಇವ್ರು ಕೇಳ್ತಾ ಇದ್ದಾರೆ. ಸೊ ವಾಟ್ ಎವರ್ ದ ಇನ್ಸ್ಟ್ರೂಮೆಂಟ್ಸ್ ರಿಕ್ವೈರ್ಡ್ ಬೈ ಗುರು, ಸೊ ಯುವರ್ ಜಾಬ್ ಈಸ್ ಟು ಪ್ರೊವೈಡ್ ಹಿಮ್ ದಟ್, ರೈಟ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಸೊ ಅವನು ಈ ಶಿಷ್ಯ ಹೇಳ್ತಾ ಇದ್ದಾನೆ, ಅಲ್ಲ, ಅವರಿಗೆ ತಾಂಬೂಲವನ್ನು ಜಗಿಯುವ ರೂಢಿ. ತಾಂಬೂಲ ಅಂದ್ರೆ ಪಾನ್, ನಿಮ್ಗೆಲ್ರಿಗೂ ಗೊತ್ತಲ್ಲ ಪಾನ್ ಅಂತ. ಸೊ ಪಾನ್ ಲೀಫ್ ಇರುತ್ತಲ್ಲ, ಅದು ಪಾನ್ ಲೀಫ್ ಅಲ್ಲಿ ಆ ಪಾನ್ ಲೀಫ್ ಅಗಿಯೋದು ಅಚೀವಿಂಗ್ ಹ್ಯಾಬಿಟ್ ಇದೆಯಂತೆ ಗುರುಗಳಿಗೆ, ಜಕ್ಕಣ್ಣ ಗುರುಗಳು. ರೂಢಿ ಬಹಳ. ಸದಾ ಬಾಯಿ ತುಂಬಿಕೊಂಡು ಉಗುಳು ಹೆಚ್ಚಾದಾಗ, ಸೊ ಯಾವಾಗ್ಲೂ ಅದನ್ನ ಪಾನ್ ಆಗ್ತಾ ಇರ್ತಾರೆ. ಬಾಯಿ ತುಂಬಾ ಯಾವಾಗ್ಲೂ, ಆಲ್ವೇಸ್ ಹಿಸ್ ಮೌತ್ ವಿಲ್ ಬಿ ಫುಲ್ ಆಫ್ ದಿಸ್ ಪಾನ್. ಸೊ ಬಾಯಿ ತುಂಬಿಕೊಂಡು ಉಗುಳು ಹೆಚ್ಚಾದಾಗ, ಅಂದ್ರೆ ಆ ಸ್ಪಿಟ್ ಯಾವಾಗ ಜಾಸ್ತಿ ಆಗುತ್ತೋ ಆಗ ಪಕ್ಕದ ಪೀಕುದಾನಿಗೆ ಉಗುಳುತ್ತಿರುತ್ತಾರೆ. ಪೀಕುದಾನಿ ಇದು ಒಂದು ಇಂಪಾರ್ಟೆಂಟ್ ವರ್ಡ್. ಸೊ ಪೀಕುದಾನಿ ಅಂದ್ರೆ ಅದೊಂದು ಕಂಟೈನರ್, ಸ್ಪಿಟ್ ಕಂಟೈನರ್ ಅಂತ ಅನ್ಕೋಬಹುದು. ಸೊ ಜಾಸ್ತಿ ಆದಾಗ ಸ್ಪಿಟ್ ಕಂಟೈನರ್ ಅಲ್ಲಿ ಉಗಿತಾ ಇರ್ತಾರೆ. ಹಿ ವಿಲ್ ಸ್ಪಿಟ್ ಇನ್ಸೈಡ್ ದಟ್. ನನ್ನ ಮಿತ್ರ ಸುಣ್ಣ ಬಳಿದ ಎಲೆಕೆ ಅಡಿಕೆಯ ಪಟ್ಟಿಗಳನ್ನು ಕಟ್ಟಿಕೊಡುತ್ತಾನೆ. ಅಂದ್ರೆ ಅವನ ಫ್ರೆಂಡ್ ಏನ್ ಮಾಡ್ತಾನೆ ಅಂದ್ರೆ, ಹಿ ವಿಲ್ ಪುಟ್ ಲೈಮ್ ಇರುತ್ತಲ್ಲ, ಸೊ ಲೈಮ್ ನ ಪಾನ್ ಲೀಫ್ ಮೇಲೆ ಹಾಕಿ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ, ಅಡಿಕೆಯ ಪಟ್ಟಿ ಅಂದ್ರೆ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ, ಒಂದು ರೆಕ್ಟ್ಯಾಂಗ್ಯುಲರ್ ತರ ಫೋಲ್ಡ್ ಮಾಡಿ ಅದನ್ನ ಕಟ್ಟಿ ಗುರುಗಳಿಗೆ ಕೊಡ್ತಾನೆ. ನಾನು ಅವರ ಪೀಕುದಾನಿಯನ್ನು ಹಿಡಿದು ಅವರು ಕತ್ತು ತಿರುಗಿಸಿದ ಕೂಡಲೇ ಸಮೀಪಕ್ಕೆ ಅದನ್ನು ಚಾಚುತ್ತೇನೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ ಶಿಷ್ಯ ಏನ್ ಮಾಡ್ತಾನಂದ್ರೆ, ಆ ಪೀಕುದಾನಿ ಸ್ಪಿಟ್ ಕಂಟೈನರ್ನ ಇಟ್ಕೊಂಡು ಗುರುಗಳಿಂಗ್ ಸೈಡ್ಗೆ ತಲೆ ತಿರುಗಿಸ್ರೆ, ಅಂದ್ರೆ ಸೊ ಬಾಯಲ್ಲಿ ಹೆಚ್ಚಾಗಿದೆ ಉಗಿಯೋದಕ್ಕೆ ಬರ್ತಾ ಇದ್ದಾರೆ ಅಂದಾಗ ಅವರು ಆ ಶಿಷ್ಯ ಅಪಿಕುದಾನಿಯನ್ನ ಇಡ್ತಾನೆ. ಆಗ ಅವರು ಅದರಲ್ಲಿ ಉಗುತ್ತಾರೆ. ಈಗ 2 ಕೆಲಸಗಳನ್ನ ನನ್ನ ಗೆಳೆಯನೇ ಮಾಡುತ್ತಿದ್ದಾನೆ. ಇವನು ಏನಕ್ಕೋ ಬಂದ ಈಚೆಗೆ. ಅದಕ್ಕೆ ಈ 2 ಕೆಲಸಗಳನ್ನ, ಅಂದ್ರೆ ಅಡಿಕೆಯ ಪಟ್ಟಿಗಳನ್ನ ಕಟ್ಕೊಳ್ಳೋದು ಮತ್ತು ಪೀಕುದಾನಿಯನ್ನ ಇಡೋದು ನನ್ನ ಗೆಳೆಯನು ಒಬ್ಬನೇ ಮಾಡ್ತಾ ಇದ್ದಾನೆ. ಮೈ ಫ್ರೆಂಡ್ ಈಸ್ ಡೂಯಿಂಗ್
ಬೋತ್ ದ ವರ್ಕ್ಸ್ ನೌ ಅಂತ ಹೇಳ್ತಾ ಇದ್ದೇನೆ. ಈಗ ಸ್ವಾಮಿ, ಈಗ ತಾವು ಒಂದು ಉಪಕಾರ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ವಿಷ್ಣುವರ್ಧನ ಹೇಳ್ತಾ ಇದ್ದಾನೆ, ನೀನ್ ನಮ್ಗೆ ಒಂದು ಉಪಕಾರ ಮಾಡು. ಮಹಾರಾಜ ಅವನ ಕೈಗಳನ್ನು ತನ್ನ ಬೊಗಸೆಯಲ್ಲಿ ತುಂಬಿಕೊಂಡು ಕೇಳಿದ. ಸೊ ಮಹಾರಾಜ ಪಾಪ he is holding his hand, okay, the ಶಿಷ್ಯ, the student's hand, and he is requesting. ಏನು ಮಹಾಶಯರೇ, ಏನ್ ಮಾಡ್ಬೇಕು ಅಂತ ಹೇಳ್ದ. ವಿಷ್ಣುವರ್ಧನ ನನ್ಗೆ ರಿಕ್ವೆಸ್ಟ್ ಇದೆ ಅಂದಾಗ, ಆಗ ಏನಿಲ್ಲ, ತಾವು ತಮ್ಮ ಮಿತ್ರರು ಸಮ್ಮತಿಸುವುದಾದರೆ ಮಹಾಗುರುವಿಗೆ ನಡೆಸುವ ತಾಂಬೂಲದ ಕೈಂಕರ್ಯವನ್ನು ನಾನು ನನ್ನ ಹೆಂಡತಿ ಇಬ್ಬರು ನಡೆಸಿ ಧನ್ಯರಾಗುತ್ತೇವೆ ಅಂದ್ರೆ ಹೇಳ್ತಾ ಇದ್ದಾನೆ. ಸೊ ವಿ ವಿಲ್ ಡೂ ಯುವರ್ ವರ್ಕ್ ಇಫ್ ಯು ಬೋತ್ ಆಫ್ ಯು ಅಗ್ರಿ ಅಂತ. ಕೈಂಕರ್ಯ ಅಂದ್ರೆ ಆ ಕಾರ್ಯ, ಸೇವೆ, ಓಕೆ, ಅದನ್ನ ನಾನು ನನ್ನ ಹೆಂಡತಿ ನಾವಿಬ್ರು ಮಾಡ್ತೀವಿ ಅಂತ. ಆಗ ಶಿಷ್ಯ ಹೇಳ್ತಾನೆ, ಆಗಬಹುದಿತ್ತು, ಆದ್ರೆ. ಅಯ್ಯೋ ಆಗ್ತಾ ಇತ್ತು ಆದ್ರೆ ಅಂತ ಹೇಳ್ತಾ ಇದ್ದೇನೆ. ಆಗ ಕೇಳ್ತಾ ಇದ್ದಾರೆ, ಏಕೆ ಸಂದೇಹವೇ, ವೈ ಆರ್ ಯು ಡೌಟಿಂಗ್ ಅಸ್? ನಾವು ಗುರುಗಳ ಗಮನಕ್ಕೆ ಬರದಂತೆ ನೋಡಿಕೊಳ್ಳುತ್ತೇವೆ. ವಿ ವಿಲ್ ಡೂ ಇಟ್ ವಿತೌಟ್ ಗುರುಸ್ ನೋಟಿಸ್. ಅವರು ಭಾವ ಸಮಾಧಿಯಿಂದ ಎಚ್ಚೆತ್ತ ಮೇಲೆ ಆಶೀರ್ವದಿತರಾಗಿ ಹಿಂದಿರುಗುತ್ತೇವೆ. ಸೊ ಒನ್ಸ್ ಹಿ ಫಿನಿಶಸ್ ಹಿಸ್ ವರ್ಕ್, ವಿ ವಿಲ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್ ಅಂಡ್ ಗೋ ಬ್ಯಾಕ್. ಅವರೇನಾದರೂ ಸಿಟ್ಟಾದರೆ ನಾವು ನಿಮ್ಮ ಪರವಾಗಿ ಕ್ಷಮೆಯಾಚಿಸಿ ಸಮಾಧಾನ ಪಡಿಸುತ್ತೇವೆ, ದಯಮಾಡಿ. ಅಂದ್ರೆ ಇನ್ ಕೇಸ್ ಇಫ್ ಹಿ ಗೆಟ್ಸ್ ಆಂಗ್ರಿ, ವಿ ವಿಲ್ ಆಸ್ಕ್ ಫಾರ್ pardon from your side and we will console him. ಸೊ ಆದ್ರಿಂದ ಪ್ಲೀಸ್ ಇದನ್ನ ನಮ್ಮನ್ನ ಬಿಡಿ ಹೋಗೋದಕ್ಕೆ ಅಂತ. ಆಗಲಿ, ನೀವಿಬ್ಬರು ಸಿದ್ಧರಾಗಿ. ಬಳೆಗಳ ಆಭರಣಗಳ ಶಬ್ದವಾಗಬಾರದು, ಎಚ್ಚರ. ಓಕೆನಪ್ಪ, ನೀವು ರೆಡಿಯಾಗಿ ಹೋಗಿ. ಆದ್ರೆ ಶುಡ್ ನಾಟ್ ಮೇಕ್ ಎನಿ ನಾಯ್ಸ್. ಜ್ಯುವೆಲ್ಸು, ಬ್ಯಾಂಗಲ್ಸು ಅದರೆಲ್ಲಾನು ಏನು ಸೌಂಡ್ ಮಾಡಬಾರ್ದು. ಓಕೆ, ಬಿ ಕೇರ್ಫುಲ್ ಅಂತ ಹೇಳ್ದ. ಅದಕ್ಕೆ ಇವರಿಬ್ರು ಆಗಲಿ ಅಂತ ಹೇಳಿದ್ರು. ನುಡಿದಂತೆ ಕೆಲಸವೂ ನಡೆದು ಹೋಯಿತು. ಸೊ ಶಿಷ್ಯ ಹೇಳ್ದಂಗೆ ಇವರ ಕೆಲಸನು ಅಂದ್ರೆ ಇವರು ಅಲ್ಲೋಗಿ ಗುರುಗಳ ಹತ್ರ ಹೋದ್ರು. ಅಮರ ಶಿಲ್ಪಿ ಜಕ್ಕಣಾಚಾರರು ತದೇಕ ಚಿತ್ತರಾಗಿ ಶಿಲೆಯಲ್ಲಿ ಹೂಶಿಲ್ಪವನ್ನು ಬಿಡಿಸುತ್ತಿದ್ದರು. ಸೊ ಅವರು ಹೋದ ಸಂದರ್ಭದಲ್ಲಿ ಆಗ ಅಮರ ಶಿಲ್ಪ ಜಕ್ಕಣಾಚಾರ್ಯವರು ಫುಲ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇಂದ ಫ್ಲವರ್ ನ ಸ್ಕಲ್ಪ್ ಮಾಡ್ತಾ ಇರ್ತಾರೆ. ಓಕೆ, ಹೂಶಿಲ್ಪ ಅಂದ್ರೆ ಸ್ಟೋನ್ ಫ್ಲವರ್, ಅದನ್ನ ಒಂದು ಫ್ಲವರ್ ನ ಸ್ಕಲ್ಪನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಅವರು ಆಗಾಗ ತಮಗೆ ತಾವೇ ಗೊಣಗುತ್ತಿದ್ದು, ಸೊ ಸಮ್ಟೈಮ್ಸ್ ಹಿ ವಾಸ್ ಮರ್ಮರಿಂಗ್ ಟು ಹಿಮ್ಸೆಲ್ಫ್ ಏನೋ. ಮಧ್ಯೆ ಸಂಸ್ಕೃತ ಸಾಲುಗಳನ್ನು, ಸೊ ಇನ್ ಬಿಟ್ವೀನ್ ಹಿ ವಾಸ್ ಪ್ರೊನೌನ್ಸಿಂಗ್ ಸಮ್ ಸಾಂಸ್ಕ್ರಿಟ್ ಲೈನ್ಸ್. ಕನ್ನಡದ ನಾಗವರ್ಮನ ಕಾದಂಬರಿಯ ವೃತ್ತಗಳನ್ನು, ಸೊ ನಾಗವರ್ಮ ಅಂತ ಒಬ್ಬ ಕನ್ನಡ ಕವಿ ಕೂಡ ಕಾದಂಬರಿನ ಬರೆದಿದ್ದಾರೆ. ಸೊ ರೆಫರೆನ್ಸ್ಗೆ ನಾಗವರ್ಮನ ಕಾದಂಬರಿನೂ ತಗೊಂಡಿದ್ದಾರೆ. ಬಾಣಭಟ್ಟದ ಕಾದಂಬರಿ ಮೇನ್, ಸೊ ನಾಗವರ್ಮನ ಕಾದಂಬರಿ ಅದೊಂದು ರೆಫರೆನ್ಸ್, ಅದನ್ನು ತಗೊಂಡು ಅದರ ವೃತ್ತಗಳನ್ನು ಕುರುಕುತ್ತಿದ್ದರು ಅಂದ್ರೆ ಹೇಳ್ತಾ ಇದ್ರು, ದ ವೇ ಹಿ ವಾಸ್ ಟೆಲಿಂಗ್, ಕುರುಕುತ್ತಿದ್ದರು ಅಂತ. ವೃತ್ತಗಳು ಅಂದ್ರೆ ಆ ಸ್ಟ್ಯಾನ್ಸಸ್ ಇರುತ್ತಲ್ಲ, ಅದನ್ನ ಹೇಳ್ತಾ ಇದ್ರು. ಇವರು ಓದಾಗ ಇದನ್ನ ನೋಡ್ತಾ ಇದ್ರು. ಅವುಗಳಲ್ಲಿನ ಭಾವವನ್ನು ಗ್ರಹಿಸಿ, ಅಂದ್ರೆ ಅವುಗಳಲ್ಲಿರುವ ಆ ಭಾವ ಅಂದ್ರೆ ಏನು ಅಂದ್ರೆ ಅಲ್ಲಿ ಏನಿದೆ ಆ ಡೀಪ್ನೆಸ್, ಆ ಫೀಲಿಂಗ್, ಅದರಲ್ಲಿ ಆ ಕಾದಂಬರಿನಲ್ಲಿ ಏನಿದೆ ಆ ಫೀಲಿಂಗ್ ಅನ್ನ ಗ್ರಹಿಸಿ, ಅಂದ್ರೆ ಅದನ್ನ ಅರ್ಥ ಮಾಡಿಕೊಂಡು ಆ ಭಾವಗಳಿಗೆ ಒಂದು ಬಿಂಬ ರೂಪಿಸಲು ಯತ್ನಿಸುತ್ತಿದ್ದರು. ಹಿ ವಾಸ್ ಟ್ರೈಂಗ್ ಟು ಗಿವ್ ಎ ಇಮೇಜ್ ಫಾರ್ ದಟ್ ಫೀಲ್. ಅವರು ಆ ತಪಸ್ಸಮಾಧಿಗೆ ಭಂಗತಾರದ ರೀತಿಯಲ್ಲಿ ರಾಜರಾಣಿಯರು ಇಡೀ ರಾತ್ರಿ ನಡೆದುಕೊಂಡ್ರು. ಸೊ ಪಾಪ ರಾಜರಾಣಿಯರು ಒಂದು ಸ್ವಲ್ಪನೂ ಡಿಸ್ಟರ್ಬ್ ಮಾಡದೆ ಅವರಿಗೆ ಫುಲ್ ರಾತ್ರಿ ಎಲ್ಲ ಅವರು ಆ ರೀತಿ ಇದ್ರು. ಮಹಾರಾಜ ತನ್ನ ಕೈಯಾರ ಮಡಿಸಿಕೊಟ್ಟ ತಾಂಬೂಲದ ಪಟ್ಟಿಗಳನ್ನು ನಿಧಾನವಾಗಿ ಮೆಲ್ಲುತ್ತಿದ್ದ. ಸೊ ಮಹಾರಾಜರು ಆ ಪಾನ್ ಲೀಫ್ ಅನ್ನು ಕೊಡ್ತಾ ಇದ್ರಲ್ಲ, ಅದನ್ನ ಗುರುಗಳು ತಿಂತಾ ಇದ್ರು ನಿಧಾನಕ್ಕೆ. ಪಕ್ಕಕ್ಕೆ ತುಸು ಓರೆಯಾದರೆ ಸಾಕು. ತುಸು ಓರೆಯಾದ್ರೆ ಅಂದ್ರೆ ಹಿಂಗೆ ಸೈಡ್ಗೆ ಇಟ್ರೆ, ತಲೆಯನ್ನ ಹಿಂಗ್ ಸೈಡ್ಗೆ ಇಟ್ರೆ ಅಂದ್ರೆ ಓರೆ ಆದ್ರೆ, ಮಹಾರಾಣಿ ಗಂಭೀರವಾಗಿ ಪೀಕುದಾನಿಯನ್ನು ಮುಂದೆ ಚಾಚುತ್ತಿದ್ದಳು. ಮಹಾರಾಣಿ ಪಾಪ ಪೀಕುದಾನಿಯನ್ನ ಇಡ್ತಾ ಇದ್ಲು. ಸೊ ಅವರು ಉಗುಳ್ತಾರೆ ಅಂತ. ಉಗುಳುವ ವೇಳೆಯಲ್ಲಿ ಎಂಜಲು ಅವಳ ಮುಂಗೈ ತೋಳುಗಳ ಮೇಲೂ ಚೆಲ್ಲಿದ್ದುಂಟು. ಸೊ ಆ ರೀತಿ ಉಗಿಯುವಾಗ ಸ್ವಲ್ಪ ಫೋರ್ಸ್ ಇಂದ ಉಗಿತಾರಲ್ವಾ ಸ್ಪಿಟ್ ಮಾಡೋವಾಗ. ಸೊ ಆಗ ಸ್ವಲ್ಪ ಒಂದಷ್ಟು ಡ್ರಾಪ್ಸ್ ಅವಳ ಕೈ ಮೇಲೇನು, ಮುಂಗೈ ಅಂದ್ರೆ ಮುಂದೆ ಇರೋ ಕೈ, ತೋಳುಗಳು ಅಂದ್ರೆ ಆರ್ಮ್ಸ್, ಅಲ್ಲೂ ಚೆಲ್ಲಿತ್ತು. ಅದು ಮಹಾದೇವನ ಪ್ರಸಾದವೆಂದೇ ಭಾವಿಸಿದಳು ಆಕೆ. ಸೊ ಶಿ ಥಾಟ್ ಇಟ್ಸ್ ಅ ಗ್ರೇಸ್ ಆಫ್ ಗಾಡ್, ಓಕೆ, ಬ್ಲೆಸ್ಸಿಂಗ್ ಅಂತ ಅನ್ಕೊಂಡ್ಲು.
ಶಾಂತಲೆ. ಅರುಣೋದಯದ ವೇಳೆಗೆ ಹಿಡಿದ ಕಾರ್ಯ ಮುಗಿಯುತ್ತಾ ಬಂದಿತ್ತು. ಸೊ ಬೈ ದ ಟೈಮ್ ಸನ್ರೈಸ್, ಅರುಣ ಪ್ಲಸ್ ಉದಯ, ಅರುಣ ಅಂದ್ರೆ ಸೂರ್ಯ. ಸೊ ಅರುಣೋದಯದ ವೇಳೆಗೆ ಹಿಡಿದಿದ್ದ ಕಾರ್ಯ ವಾಸ್ ಆಲ್ಮೋಸ್ಟ್ ಫಿನಿಶ್ಡ್. ಮಹಾಶಿಲ್ಪದ ಕುಸುರಿ ಕೆಲಸ ಮುಗಿದು ಮುಂದಿನ ಪೋಷಕ ಭಾಗಗಳನ್ನು ಎತ್ತಿಕೊಳ್ಳಬೇಕಾಗಿತ್ತು. ಸೊ ಆ ಮೇನ್ ಸ್ಕಲ್ಪ್ಟಿಂಗ್ ಡಿಸೈನ್ ವರ್ಕ್, ಕುಸುರಿ ಕೆಲಸ ಅಂದ್ರೆ ಡಿಸೈನ್ ಇರುತ್ತಲ್ಲ, ಡಿಸೈನ್, ಆ ಡಿಸೈನ್ ಕೆಲಸ ಎಲ್ಲ ಮುಗಿದು ಮುಂದಿನ ಪೋಷಕ ಭಾಗಗಳನ್ನು ಎತ್ತಿಕೊಳ್ಳಬೇಕಾಗಿತ್ತು. ಬೇರೆ ಡಿಸೈನ್ಸ್ ಇರುತ್ತಲ್ಲ, ಸ್ಪೇರ್ ಡಿಸೈನ್ಸ್, ಅದನ್ನ ಸ್ಟಾರ್ಟ್ ಮಾಡ್ಬೇಕಿತ್ತು. ಶಿಲ್ಪಿ ಕ್ಷಣಕಾಲ ತನ್ನ ಕಲಾಕೃತಿಯನ್ನು ಢಾಳಾಗಿ ಉರಿಯುತ್ತಿದ್ದ ದೊಂದೆಯ ಬೆಳಕಿನಲ್ಲಿ ನೋಡಿ ಆನಂದವನ್ನು ಅಭಿವ್ಯಕ್ತಪಡಿಸಿದ. ಸೊ ಆಗಿನ ಕಾಲದಲ್ಲಿ ಈಗಿದ್ದಾಗ ಎಲೆಕ್ಟ್ರಿಸಿಟಿ ಎಲ್ಲ ಇರ್ಲಿಲ್ಲ. ಅವಾಗ ಒಂಥರ ಪಂಜು ಅಂದ್ರೆ ಒಂದು ತರ ಕೋಲ್ ತರ ಇರುತ್ತೆ, ಅದಕ್ಕೆ ಮೇಲೆ ಬಟ್ಟೆ ಸುತ್ತಿ ಆ ದೊಂದೆ ಅಂತಾರೆ. ಸೊ ಅದಕ್ಕೆ ಅದನ್ನ ಅಲ್ಲಿ ಬೆಂಕಿ ಹಚ್ಚಿರ್ತಾರೆ, ಅದು ಉರಿತಾ ಇರುತ್ತೆ. ಆ ದೊಂದೆಯ ಢಾಳಾಗಿ ಅಂದ್ರೆ ಅದು ಜೋರಾಗಿ ಉರಿತಾ ಇತ್ತು. ಅದರ ಬೆಳಕಿನಲ್ಲಿ ತಾನು ಸಿದ್ಧಪಡಿಸಿದ ಕಲಾಕೃತಿಯನ್ನು ನೋಡಿ ತುಂಬಾ ಆನಂದವನ್ನು ಅಭಿವ್ಯಕ್ತಪಡಿಸಿದ. ಹಿ ವಾಸ್ ವೆರಿ ಹ್ಯಾಪಿ. ಓಕೆ, ಒಂಥರ ಸ್ಯಾಟಿಸ್ಫೈ ಆದ. ತೃಪ್ತಿಯ ನಗೆಯೆಂದು ಅವನ ತುಟಿಗಳ ಮೇಲೆ ಮಿನುಗಿತು ಅಂತ ಶೈನ್ ಬಂತು. ಅಂದ್ರೆ ಇಷ್ಟೊತ್ತು ಫುಲ್ಲು ತುಂಬಾ ಸೀರಿಯಸ್ ಆಗಿದ್ದ. ಸೊ ಹಿ ಶೋಡ್ ದಟ್ ಸ್ಮೈಲ್. ಮತ್ತೆ ಮುಂದಿನ ಭಾಗವನ್ನು ಮುಂದುವರಿಸಲು ಚಾಣವನ್ನು ಎತ್ತಿ ಕಲ್ಲನ್ನು ಆಯಕ್ಕೆ, ಅಂದ್ರೆ ಮುಂದಿನ ಭಾಗ ನೆಕ್ಸ್ಟ್ ಟು ಕಂಟಿನ್ಯೂ ರಿಮೈನಿಂಗ್ ಪಾರ್ಟ್. ಸೊ ಹಿ ಕಟ್ ದ ಸ್ಟೋನ್. ಚಾಣ ಅಂದ್ರೆ ಒಂದು ಕಲ್ಲು. ಆ ಎತ್ತಿ ಕಲ್ಲನ್ನು ಆಯಕ್ಕೆ ಅಂದ್ರೆ ಮೆಷರ್ಮೆಂಟ್ಗೆ ತಕ್ಕ ಹಾಗೆ, ಅಳತೆಗೆ ತಕ್ಕ ಹಾಗೆ, ಅಂದ್ರೆ ಯಾವ ರೀತಿ ಬೇಕೋ ಆ ರೀತಿ ಕಲ್ಲನ್ನ ಎತ್ಕೊಂಡು ಆಯಕ್ಕೆ ತಗೊಂಡು ಮೆಷರ್ಮೆಂಟ್ ಅಳತೆಗೆ ತಕ್ಕ ಹಾಗೆ ಕತ್ತರಿಸ್ಕೊಂಡ. ಅದರ ಮೇಲೆ ಉಳಿಯ ಮೂಲೆಯಿಂದ, ಉಳಿ ಅಂದ್ರೆ ಚಿಸಲ್ದು ಒಂದು ಆ ಕಾರ್ನರ್ ಇರುತ್ತಲ್ಲ, ಆ ಕಾರ್ನರ್ನ ಯೂಸ್ ಮಾಡಿ ಒಂದು ರೇಖಾಚಿತ್ರವನ್ನು ರೂಪಿಸಿಕೊಂಡು, ಸೊ ಆ ಒಂದು ಲೈನ್ಸ್ ಇಂದ ಪ್ರಿಂಟ್ ಅಂದ್ರೆ ಒಂದು ರಫ್ ಸ್ಕೆಚ್ ನ ಹಾಕೊಂಡು ಅದನ್ನು ಕಲ್ಲಸೆರೆಯಿಂದ ಬಿಡಿಸಲು ಪ್ರಾರಂಭಿಸಿದ. ಕಲ್ಲಸೆರೆ ಅಂದ್ರೆ ಕಲ್ಲಲ್ಲಿ ಅಡಗಿತ್ತಲ್ಲ ಅದು, ಅದನ್ನ ಬಿಡಿಸಲು ಈಗ ಒಂದು ಸ್ಕೆಚ್ ಮಾಡಿರ್ತೀವಿ, ಅದನ್ನ ನಾವು ಕಟ್ ಮಾಡ್ತೀವಲ್ಲ ಪೇಪರ್ ಅಲ್ಲಿ, ಅವಾಗ ಆ ಕಲಾಕೃತಿ ಈಚೆ ಬರುತ್ತೆ. ಆ ರೀತಿ ಕಲ್ಲಿನ ಸೆರೆಯಿಂದ ಬಿಡಿಸಲು, ಟು ಫ್ರೀ ಫ್ರಮ್ ದ ಸ್ಟೋನ್. ಸೊ ಹಿ ಸ್ಟಾರ್ಟೆಡ್ ಸ್ಕಲ್ಪ್ಟಿಂಗ್, ಪ್ರಾರಂಭಿಸಿದ. ಸ್ವಲ್ಪ ವೇಳೆಯಲ್ಲಿ ನೂರಾರು ರೂಪದ ಗಿಡ ಮರ ಬಳ್ಳಿಗಳು ರೂಪುಗೊಂಡವು. ಸೊ ವಿತಿನ್ ಅ ಸ್ಪ್ಯಾನ್ ಆಫ್ ಟೈಮ್ hundreds of images of plants, creepers, trees, all got sculpted. Okay, everything got ready. ಬೆಳ್ಳಿ ಬೆಟ್ಟದ ಮಡಿಲಲ್ಲಿದ್ದ ಅಚ್ಚೋದ ಸರಸ್ಸು ಚಿತ್ರದಲ್ಲಿ, ಅಚ್ಚೋದ ಸರಸ್ಸು ಅನ್ನೋ ಒಂದು ಚಿತ್ರ, ಒಂದು ಪಿಕ್ಚರ್, ಅದರಲ್ಲಿ ನಿಜವಾದ ಕೊಳವೋ ಎನ್ನುವಂತೆ ಕಾಣತೊಡಗಿತ್ತು. ಬೆಳ್ಳಿ ಬೆಟ್ಟ, ಸೊ ಕೈಲಾಶ್ ಮೌಂಟೇನ್ ಕೆಳಗಡೆ 2 ಲೇಕ್ ಇರುತ್ತೆ. ಓಕೆ, ನಿಮ್ಗೇನಾದ್ರೂ ಗೊತ್ತಿದ್ರೆ ಅದ್ರ ಬಗ್ಗೆ. 2 ಲೇಕ್, ಒಂದು ಅದನ್ನ ಒಂದು ದೇವತೆಗಳದ್ದು, ಇನ್ನೊಂದು ರಾಕ್ಷಸರದ್ದು ಅಂತಾರೆ. ಅವು 2 ಕಲರ್ ಕೂಡ ಬೇರೆ ಇರುತ್ತೆ. ಮತ್ತೆ ಒಂದು ಸಾಲ್ಟಿ ಲೇಕ್, ಇನ್ನೊಂದು ಸ್ವೀಟ್ ಫ್ರೆಶ್ ವಾಟರ್ ಲೇಕ್. ಆಯ್ತಾ? ಸೊ ಆ ರೀತಿ ಡಿಫ್ರೆಂಟ್ ಇದೆ. ಇಟ್ ಈಸ್ ಫ್ಯಾಕ್ಟ್ ಆಕ್ಚುಲಿ. ಓಕೆ, ಸೊ ಆ ಕೊಳ ನಿಜ ಅನ್ನೋ ತರ ಕಾಣ್ತಾ ಇತ್ತು. ಆ ರೀತಿ ಇವರ ಶಿಲ್ಪಕಲೆ ಇತ್ತು. ಕಲ್ಲು ಅವನ ಕೈಯಲ್ಲಿ ಕಠಿಣವಾಗಲಿಲ್ಲ. ಅಂದ್ರೆ ಕಲ್ಲಲ್ಲಿ ಸ್ಕಲ್ಪ್ ನೋಡುವಾಗ ಅದು ತುಂಬಾ ಕಠಿಣ ಅಂದ್ರೆ ಅಷ್ಟೊಂದು ರಫ್ ಆಗ್ಲಿಲ್ಲ. ಬೆಣ್ಣೆಯಾಯ್ತು, ಬಟರ್ ತರ ಆಯ್ತು, ಬೆಳಕು ಚೆಲ್ಲಿತು, ಒಂಥರ ಶೈನಿಂಗ್, ಆ ಬೆಳಕು, ಓಕೆ, ಆ ಶೈನಿಂಗ್ ಬಂತು, ಚೆಲುವು ತಳೆಯಿತು. ಇಟ್ ಬಿಕೇಮ್ ಬ್ಯೂಟಿಫುಲ್. ಶಿಲ್ಪಿಯ ಆನಂದಕ್ಕೆ ಪಾರವಿಲ್ಲವಾಯ್ತು. ಇದನ್ನೆಲ್ಲ ನೋಡ್ಬಿಟ್ಟು ಸೊ ಜಕಣಾಚಾರ್ಯವರಿಗೆ ತುಂಬಾ, ಹಿ ವಾಸ್ ವೆರಿ ಹ್ಯಾಪಿ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವನ ಹಿಸ್ ವೇ ಆರ್ಟ್ ಆಫ್ ಸ್ಕಲ್ಪ್ಟಿಂಗ್ ನ, ಮಾಸ್ಟರಿ ಸ್ಕಿಲ್ಸ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲೇಖಕರು. ಸೊ ಇಲ್ಲಿವರೆಗೂ ಈ ಪಾರ್ಟ್ ಇರ್ಲಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ ಮುಂದುವರೆದ ಭಾಗ.